ಶಿವಮೊಗ್ಗದಿಂದ 50 ಕಿಲೋಮೀಟರ್, ಸಾಗರದಿಂದ 25 ಕಿಲೋಮೀಟರ್ ಅಲ್ಲಿರುವಂಥ ಹೊಂಬುಜ ರೆಸಿಡೆನ್ಸಿಯ ಈ ವಿಕ್ಟೋರಿಯಾ ಕಾಟೇಜ್ಗಳು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ನಿಮಗೊಂದು ಪಕ್ಕಾ ಹಳ್ಳಿಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಹಾಗಾಗಿನೇ ರಾಜ್ಯ ಮತ್ತು ಪರ ರಾಜ್ಯದ ಪ್ರಖ್ಯಾತರು ಇಲ್ಲಿ ನಮ್ಮ ವಿಕ್ಟೋರಿಯಾ ಕಾಟೇಜ್ನಲ್ಲಿ ಅನೇಕ ಬಾರಿ ಬಂದು ತಂಗುತ್ತಾರೆ. ಈ ವಿಕ್ಟೋರಿಯಾ ಕಾಟೇಜ್ಗಳಿದೆಯಲ್ಲ, ಇದು ಸುತ್ತಲೂ ಗಾರ್ಡನ್ ಇದೆ, ಟೈಲ್ ರೂಫ್ ಇದೆ, ಎಲ್ಲ ಪ್ರತ್ಯೇಕವಾಗಿರುವಂಥ 8 ವಿಕ್ಟೋರಿಯಾ ಕಾಟೇಜ್ಗಳು ನಾವು ನಿರ್ಮಾಣ ಮಾಡಿದ್ವಿ. ಇದರ ನಿರ್ಮಾಣಕ್ಕೆ ಒಂದು ಪ್ರೇರಣೆ ಅಂತ ಹೇಳಿದರೆ, ಗೋವಾದ ಕೋಟಿ ಗೋವಾ ಅಭಯಾರಣ್ಯದಲ್ಲಿ ಇದ್ದಂಥ ಕಾಟೇಜ್ಗಳನ್ನು ನೋಡಿದಾಗ ನನಗೆ ಅಂತಹ ಕಾಟೇಜನ್ನು ನಿರ್ಮಾಣ ಮಾಡಬೇಕು ಅಂತ ಅನಿಸಿತ್ತು. ಹಾಗಾಗಿ 2012ರಲ್ಲಿ ಈ 8 ವಿಕ್ಟೋರಿಯಾ ಕಾಟೇಜ್ಗಳನ್ನು ಸ್ಥಳೀಯವಾಗಿಸಿರುವಂಥ ಚೆಂಬಿಟಿಗೆ ಕಲ್ಲುಗಳಿಂದ ನಾನು ನಿರ್ಮಾಣ ಮಾಡಿದ್ದೆ. ನೋಡಿ, ಖ್ಯಾತ ಚಿತ್ರನಟ ದೊಡ್ಡಣ್ಣ ಅನೇಕ ಬಾರಿ ನಮ್ಮ ಕಾಟೇಜ್ನಲ್ಲಿ ಆತಿಥ್ಯ ಪಡೆದಿದ್ರು. ಮಾಜಿ ಮಂತ್ರಿ ಪ್ರಮೋದ್ ಮಧುರಾಜ್ ಅವರು ಇಲ್ಲೇ ಉಳಿದು ಊಟ ಮಾಡಿದ್ರು. ಬಾಹುಬಲಿ ಸಿನಿಮಾದ ಮನೋಹರಿ ಹಾಡಿನ ಲೇಖಕ ಚೈತನ್ಯ ಪ್ರಸಾದ್, ಖ್ಯಾತ ತೆಲುಗು ನಟ ನರಸಿಂಹರಾಜು ಕೂಡ ಇಲ್ಲೇ ಉಳಿದಿದ್ರು. ನನ್ನ ಕಥಾ ಸಂಕಲನ ಬಿಡುಗಡೆ ಕಾರ್ಯಕ್ರಮ ಕಾಟೇಜಿನ ಆವರಣದಲ್ಲೇ ಮಾಡಿದ್ದೆ. ನೋಡಿ, ನಾನು ಕಾಟೇಜ್ನಲ್ಲಿದ್ದಾಗ ನನ್ನ ಸಾಕು ಪ್ರಾಣಿ ಜೊತೆ ನಮ್ಮ ಕಾಟೇಜ್ ಡ್ರೋನ್ನಲ್ಲಿ ಈ ರೀತಿ ಕಾಣುತ್ತೆ. ಇದು ಹೊಂಬುಜ ರೆಸಿಡೆನ್ಸಿ ಮತ್ತು ನಮ್ಮ ಮಲ್ಲಿಕಾ ವೆಜ್ನ ಮುಂಭಾಗ. ಇದು ಆನಂದಪುರ ರೈಲು ನಿಲ್ದಾಣದಿಂದ ಅತಿ ಸಮೀಪದಲ್ಲಿದೆ. ನಮ್ಮ ವಿಕ್ಟೋರಿಯಾ ಕಾಟೇಜ್ನಲ್ಲಿ ಮುಖ್ಯಮಂತ್ರಿ ಚಂದ್ರು 3 ಬಾರಿ ಆತಿಥ್ಯ ಸ್ವೀಕಾರ ಮಾಡಿದ್ರು. ಓಂ ವೀರಭದ್ರಪ್ಪನವರು ಪ್ರತಿ ವರ್ಷ ಜೋಗ ಜಲಪಾತ ನೋಡ್ಲಿಕ್ಕೆ ಬಂದಾಗ ನಮ್ಮಲ್ಲೇ ತಂಗುತ್ತಾರೆ. ಡಾಕ್ಟರ್ ಅಂಜನಪ್ಪ, ಪವಾಡ ಬೈಲು ಹುಲಿಕಲ್ ನಟರಾಜ್, ಖ್ಯಾತ ರೋಜಾ ಸಿನಿಮಾದ ನಿರ್ಮಾಪಕ ತಮಿಳು ಚಿತ್ರದ ಪಿರಮಿಡ್ ನಟರಾಜ್, ಪ್ರಖ್ಯಾತ ಡಿಜಿಟಲ್ ಮಾಧ್ಯಮದ ನಂದಿನಿ ಮತ್ತು ಆಕರ್ಷ್ ದಂಪತಿಗಳು, ಸಾಹಸಿ ಆನಾ ವಿಜೇಂದ್ರ ಅವರು, ಹೀಗೆ ನೋಡಿ ಇವರು ತಮಿಳು ನಟ ಮತ್ತು ಮಾಜಿ ಶಾಸಕ ರಾಧಾ ರವಿ ಬೆಳಗೆರೆ, ಇವರೆಲ್ಲರೂ ನಮ್ಮ ಕಾಟೇಜ್ನಲ್ಲಿ ಉಳಿದವರು, ನಮ್ಮ ಆತಿಥ್ಯ ಸ್ವೀಕಾರ ಮಾಡಿದವರು. ಇವೆಲ್ಲ ನೆನಪುಗಳು ನಮ್ಮಲ್ಲಿ ಹಸಿರಾಗಿದೆ. ಈ ಕಾಟೇಜಿನ ಉದ್ಯಮ ನನಗೆ ತುಂಬ ಅನುಭವಗಳನ್ನು ತಂದುಕೊಡ್ತು. ದಿವಾಕರ್ ಹೈಕೋರ್ಟಿನ ಹಿರಿಯ ನ್ಯಾಯವಾದಿಗಳು, ಶಿವರಾಮ್ ಅವರು ಕನ್ನಡದಲ್ಲಿ ಮೊದಲ IAS ಮಾಡಿದವರು, ಕಾಲ್ನಡಿಗೆಯಲ್ಲಿ ವಿಶ್ವ ಪರ್ಯಟನೆ ಮಾಡಿದ್ದ ಮಿಸ್ಟರ್ ಟಾಮ್ ನಮ್ಮ ಅತಿಥಿಯಾಗಿದ್ದರು. ದತ್ತಣ್ಣ YSV ದತ್ತ ನಮ್ಮ ಅತಿಥಿ. ಆಮೇಲೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಶ್ರೀ ಮಂಜಮ್ಮ ಜೋಗತಿ ನಮ್ಮ ಅತಿಥಿಯಾಗಿದ್ದರು. ಬಳ್ಳಾರಿಯ ರಾಮುಲು ಅವರು ಅನೇಕ ಬಾರಿ ನಮ್ಮ ಅತಿಥಿಯಾಗಿದ್ದರು. ಹನುಮನಗೌಡ ಬೆಳಕುರ್ಕಿ ಸಿಂಧನೂರು ನಮ್ಮ ಅತಿಥಿಯಾಗಿದ್ದರು. ಇವೆಲ್ಲ ನೆನಪುಗಳು ನಮ್ಮ ಮನದಲ್ಲಿ ಹಸಿರಾಗಿದೆ. ನಮ್ಮ ವಿಕ್ಟೋರಿಯಾ ಕಾಟೇಜ್ ಆನಂದಪುರಂನಲ್ಲಿದೆ, ಬನ್ನಿ.